ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ಸಾಮಾನ್ಯ ಇಎನ್ಟಿ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಇಎನ್ಟಿ ವಿಭಾಗದ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಚಿನ್ಮಯಿ ಹೆಬ್ಬಾರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ಮೊದಲನೇದಾಗಿ ಈಗ ನಾವು ಸಾಮಾನ್ಯವಾಗಿ ಕೇಳ್ತಿರುವಂತದ್ದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು ಇಎನ್ಟಿ ಸಮಸ್ಯೆಗಳು. ಈಗ ಮೂಗಿದ್ದು ಸಮಸ್ಯೆ ಇರ್ಬೋದು ಅಥವಾ ಕಿವಿಯಲ್ಲಿ ಸಮಸ್ಯೆ ಆ ರೀತಿಯಾದಂತಹ ಇಎನ್ಟಿ ಸಮಸ್ಯೆಗಳು ಸಾಮಾನ್ಯ ನೋಡ್ತೇವೆ. ಈಗ ನಿಮ್ಮ ಪ್ರಕಾರ ಒಂದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಂಡು ಬರುವಂತಹ ಇಎನ್ಟಿ ಸಮಸ್ಯೆಗಳು? ಈಗ ನಮ್ಮದು OPDಯಲ್ಲಿ ಕ್ಲಿನಿಕಲ್ಲಿ ನಾವು ಕೂತ್ಕೊಂಡು ನೋಡುವಾಗ ಹೆಚ್ಚಾಗಿ ನಮ್ಮಲ್ಲಿ ಬರುವ ಪೇಷಂಟ್ಸ್ ಅಲ್ಲಿ ಒಂದು 40% ಮಕ್ಕಳೇ ಬರುವುದು. ದೊಡ್ಡವರು 60% ಇದ್ರೆ 40% ಮಕ್ಕಳು ಬರ್ತಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬೇರೆ ಸಮಸ್ಯೆ ಇರ್ತದೆ. ಅಂದ್ರೆ ಅವರಿಗೆ ಮೂಗು ಕಟ್ಟುವುದು, ಕಿವಿ ಸೋರುದು ಇಂಥದ್ದಿರ್ತದೆ. ಸಣ್ಣ ಸಣ್ಣ 3 ತಿಂಗಳ ಮಕ್ಕಳಿಗೆಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಅವರು ಮೂಗಿಗೆ ಏನಾದ್ರೂ ಹಾಕೊಳ್ತಾರೆ. ಒಂದು 2-3 ವರ್ಷದ ಮಕ್ಕಳಾದ್ರೆ. ಮತ್ತೆ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಇರ್ತದೆ, ಟಾನ್ಸಿಲ್ ಇರ್ತದೆ, ನಿದ್ರೆಯಲ್ಲಿ ಸಮಸ್ಯೆ ಬರ್ತದೆ, ಹಾಗೆಲ್ಲ ಬರ್ತಾರೆ. ಮತ್ತೆ ದೊಡ್ಡ ಮಕ್ಕಳದ್ದು ಬೇರೆ ಸಮಸ್ಯೆ ಇರ್ತದೆ. ಈಗ ಅದೇ ರೀತಿ ಒಂದು ಮಕ್ಕಳಲ್ಲಿ ಈ ಕಿವಿ ಸೋಂಕುಗಳಿರ್ಬೋದು ಅಥವಾ ಗಂಟಲಿನ ಇನ್ಫೆಕ್ಷನ್ಗಳು ಪದೇ ಪದೇ ಅವ್ರ ಹತ್ರ ಕಾಣಿಸ್ಕೊಂಡ್ರೆ ಯಾವಾಗ ನಿಮ್ಮ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡ್ಬೇಕು ಅನ್ನೋದು? ಈಗ ಮಕ್ಕಳಿಗೆ ಕಿವಿಯಲ್ಲಿ ನೀರಿನ ಹಾಗೆ ಸೋರ್ತಾ ಇದೆ ಅಂತ ಹೇಳಿದ್ರೆ ನೀವು ತಕ್ಷಣವಾಗಿ ಡಾಕ್ಟರ್ ಅಲ್ಲಿ ತೋರಿಸುದು ಒಳ್ಳೇದು. ಫಸ್ಟ್ ಟೈಮ್ ಬಂದಾಗ್ಲೇ ಒಮ್ಮೆ ಹೋಗಿ ತೋರಿಸಿ. ಯಾಕಂದ್ರೆ ಕಿವಿಯಲ್ಲಿ ಹಾಗೆ ನೀರು ಬರ್ಲಿಕ್ಕೆ ಕೂಡುದು ಮಕ್ಕಳಲ್ಲಿ. ಮತ್ತೆ ಗಂಟ್ಲು ನೋವು ಸಹಜವಾಗಿ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಇರ್ತದೆ. ಆದ್ರೆ ಯಾವಾಗ ಅವರಿಗೆ ಫೀವರ್ ಮತ್ತೆ ಗಂಟ್ಲು ನೋವು, ಜ್ವರ ಮತ್ತೆ ಗಂಟ್ಲು ನೋವು ಎರಡೂ ಸಹ ಇದೆ, ಕಡಿಮೆ ಆಗೋದಿಲ್ಲ, ಹಾಗೆ ಇದ್ದಾಗ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ವಾಯ್ಸ್ ಚೇಂಜ್ ಇದೆ, ಹಾಗೆ ಇದ್ದಾಗ ತಕ್ಷಣವಾಗಿ ನೀವು ENT ತಜ್ಞರಲ್ಲಿ ತೋರಿಸುದು ಒಳ್ಳೇದು. ಅದೇ ಆದಷ್ಟು ಬೇಗ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂತ. ಈಗ ಅದೇ ರೀತಿ ಈ ಅಲರ್ಜಿಗಳು ಇರ್ಬೋದು, ಸೈನಸ್ ಸಮಸ್ಯೆಗಳು ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಇದು ಎಷ್ಟು ಗಂಭೀರ ಅನ್ನುವಂಥದ್ದು. ಕೆಲವು ಪೇರೆಂಟ್ಸ್ ಗಳೇನಂದ್ರೆ ಏನಾಗುದಿಲ್ಲ, ಗುಣ ಆಗ್ತದೆ, ಅಥವಾ ಅವ್ರದ್ದೇನೋ ಮನೆ ಮದ್ದುಗಳನ್ನ ಮಾಡುವಂಥದ್ದು ಅಂತೆಲ್ಲ ಮಾಡ್ತಾರೆ. ಸೊ ಇದು ಎಷ್ಟು ಒಂದು ಸೀರಿಯಸ್ ಪ್ರಾಬ್ಲಮ್ ಅನ್ನುವಂಥದ್ದು. ಅದು ಎಲರ್ಜಿ ಈಗ ಹೇಗೆ ಅಂದ್ರೆ ಮೊದ್ಲೆಲ್ಲ ಹೇಗೆ ನಾವೆಲ್ಲ ಹೊರಗೆ ಹೋಗಿ ಆಟ ಆಡ್ತಿದ್ದೆವು, ಮತ್ತೆ ಎಲ್ಲರೊಟ್ಟಿಗೆ ಮಿಂಗಲ್ ಆಗ್ತಿದ್ದೆವು. ಆಗ ನಮ್ಗೆ ಎಲರ್ಜಿ ಸ್ವಲ್ಪ ಕಡಿಮೆ ಇತ್ತು ಮುಂಚೆ. ಆದ್ರೆ ಈಗಾಗದ ಮಕ್ಕಳು ಹೆಚ್ಚಾಗಿ ಅವರು ಇಂಡೋರ್ಸ್ ಇರ್ತಾರೆ, ಮನೆ ಒಳಗಡೆ ಕೂತಿರ್ತಾರೆ. ಎಲರ್ಜಿ ಆಗ್ಬಾರ್ದು ಅಂತಲೇ ಕೆಲವರು ಮನೆಯೊಳಗೆ ಕೂತ್ಕೊಳ್ಳಿಸುವಂಥದ್ದು, ಹೊರಗಡೆ ಹೋದ್ರೆ ಮಣ್ಣಲ್ಲಿ ಆಟ ಆಡ್ತಾರೆ ಅನ್ನುವಂಥದ್ದು. ಆಕ್ಚುಲಿ ಅದೊಂದು ಮಿಸ್ಕನ್ಸೆಪ್ಷನ್. ಅದು ನಾವು ಮನೆ ಒಳಗೆ ಕೂತ್ರೆ ಎಲರ್ಜಿ ಆಗೋದಿಲ್ಲ ಅಂತ ಇಲ್ಲ. ಮನೆ ಒಳಗೆ ಕೂತ್ರೆ ಅದು ಮನೆದ್ದು ಡಸ್ಟ್ಗೆ ಅವರು ಎಕ್ಸ್ಪೋಸ್ ಆಗಿ ಎಲರ್ಜಿ ಆಗ್ತದೆ. ಹೊರಗಡೆ ಹೋಗಿ ಮಣ್ಣಲ್ಲೆಲ್ಲ ಆಟ ಆಡಿದ್ರೆ ಎಲರ್ಜಿ ಕಡಿಮೆ ಆಗ್ತದೆ. ಹಾಗೆ ಮಾತ್ರ ಎಂತಂದ್ರೆ ಅವರು ಮನೆ ಒಳಗೆ ಇರ್ತಾರಲ್ಲ, ಹಾಗೆ ಅಂತ ಮಕ್ಕಳಲ್ಲಿ ಎಲರ್ಜಿ ಬರುದು ಜಾಸ್ತಿ. AC ಒಳಗೆ ಇರ್ತಾರೆ, ಹೊರಗಡೆ ಹೋಗುದಿಲ್ಲ, ಹಾಗೆ ಸ್ವಲ್ಪ ಎಲ್ಲ ಎಲರ್ಜಿ ಜಾಸ್ತಿ ಕಾಣಲಾಗಿದೆ, ಈಗ ಕಂಡು ಬರ್ತದೆ. ಈಗ ಅದೇ ರೀತಿ ಟಾನ್ಸಿಲ್ ತೆಗೆಯುವಂಥದ್ದು ಅಥವಾ ಕಿವಿಗೆ ಟ್ಯೂಬ್ ಹಾಕಿದ್ದಾರೆ ಅನ್ನುವಂಥದ್ದು ಒಂದು ನಾವು ಸಾಮಾನ್ಯ ಕೇಳ್ತಾ ಇರ್ತೇವೆ. ಆದ್ರೆ ಅದು ಏನು ಅನ್ನುವಂಥ ಇದರ ಬಗ್ಗೆ ಮಾಹಿತಿ? ಈಗ ನಮ್ಮದು ಮೂಗಿನ ಹಿಂಭಾಗದಲ್ಲಿ ಎಡಿನಾಯ್ಡ್ಸ್ ಅಂತ ಬರ್ತದೆ, ಮತ್ತೆ ಗಂಟ್ಲಿದ್ದು ಹಿಂಭಾಗದಲ್ಲಿ ಟಾನ್ಸಿಲ್ಸ್ ಅಂತ ಹೇಳ್ತೇವೆ. ಅದು ಒಂದು ಲಿಂಫಾಯ್ಡ್ ಟಿಶ್ಯೂ. ನಾರ್ಮಲಿ ಎಲ್ಲರಿಗೆ ಸಹ ಇರ್ತದೆ, ಮಕ್ಕಳಲ್ಲಿ ಸ್ವಲ್ಪ ದೊಡ್ಡದಿರ್ತದೆ. ಆದ್ರೆ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಅವಾಗ ಇನ್ಫೆಕ್ಷನ್ ಆದ್ರೆ ಅದು ದೊಡ್ಡದಾಗುವ ಹಾಗೆ ಕಂಡು ಬರ್ತದೆ. ಟಾನ್ಸಿಲ್ ಕೂಡ ಎಡಿನಾಯ್ಡ್ ಕೂಡ. ಆಗ ಎಂತಾಗ್ತದೆ ಅಂದ್ರೆ ಎಡಿನಾಯ್ಡ್ಸ್ ದೊಡ್ಡದಾದಾಗ ಕಿವಿ ಒಳಗೆ ಕಫ ಗಟ್ಟಿ ಆಗೋದು ಜಾಸ್ತಿ. ಆಗ ಅದು ಕಿವಿದ್ದು ಕಫ ನಾರ್ಮಲಿ ನಮ್ಗೆ ಮೂಗಿನಿಂದಾಗಿ ಇಳಿದು ಬರ್ತದೆ. ಕಿವಿ ಮತ್ತೆ ಮೂಗು ನಡುವಲ್ಲಿ ಟ್ಯೂಬ್ ಇಂದಾಗಿ ಬಂದು ಮೂಗಿನಲ್ಲಿ ಇಳಿತದೆ ಕಫ. ಆದ್ರೆ ಈಗ ಎಡಿನಾಯ್ಡ್ಸ್ ಇದ್ರೆ ಮಕ್ಕಳಿಗೆ ಎಂತಾಗ್ತದೆ ಹೇಳಿದ್ರೆ ಅದು ಕಿವಿಯಲ್ಲೇ ಗಟ್ಟಿ ಆಗ್ತದೆ ಕಫ. ಹಾಗೆ ಅವರಿಗೆ ಕೇಳುದು ಸ್ವಲ್ಪ ಕಮ್ಮಿ ಆಗ್ತದೆ, ಮತ್ತೆ ಅವರಿಗೆ ನೈಟ್ ಅಲ್ಲೆಲ್ಲ ನಿದ್ರೆಯಿಂದ ಎಚ್ಚರ ಆಗ್ತದೆ, ಗೊರಕೆ ಬರ್ತದೆ. ಹಾಗಿದ್ದಾಗ ಅದು ಎಡಿನಾಯ್ಡ್ಸ್ ಮತ್ತೆ ಟಾನ್ಸಿಲ್ ಆಪರೇಷನ್ ಮಾಡಿ ಮತ್ತೆ ಕಿವಿಯಲ್ಲಿ ಟ್ಯೂಬ್ ಹಾಕ್ಬೇಕಾಗಿ ಬರ್ತದೆ. ಡಾಕ್ಟರ್, ಈಗ ಒಂದು ಮಗುವಲ್ಲಿ ಸಮಸ್ಯೆಗಳು ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರ್ಬೇಕಾ, ಅಥವಾ ಈ ವರ್ಷಕ್ಕೆ ಇಷ್ಟು ಸಲ ಅಂತ ಬಂದು ಒಂದ್ಸಲ ENT ಚೆಕಪ್ ಮಾಡಿಸ್ಕೊಂಡು ಹೋಗೋದು ಒಳ್ಳೇದಾ ಅಂತ? ಇವಾಗ ಗೌರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ಅವರದ್ದು ಕಿವಿದು ಟೆಸ್ಟ್ ಆಗ್ಬೇಕಂತ. OAE ಹೇಳುದು ನಾವು, ಆಡಿಯೋ ಅಕೌಸ್ಟಿಕ್ ಎಮಿಷನ್. ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಕಿವಿದು ನರ ಕರೆಕ್ಟ್ ಉಂಟಾ ಇಲ್ವಾ ಅಂತ. ಹಾಗೆ ಹುಟ್ಟಿದ ಕೂಡ್ಲೆ ಅದನ್ನೊಂದು ಟೆಸ್ಟ್ ಮಾಡ್ತಾರೆ ಮಕ್ಕಳಲ್ಲಿ. ಆಗ ಅದರಲ್ಲಿ ಒಮ್ಮೊಮ್ಮೆ ಪಾಸ್ ಅಂತ ಬರ್ತದೆ, ಒಮ್ಮೊಮ್ಮೆ ರೆಫರ್ ಅಂತ ಬರ್ತದೆ. ಪಾಸ್ ಅಂತ ಹೇಳಿದ್ರೆ ಪಾಸ್, ನಿಮ್ದು ಮಗುವಿಗೆ ಕಿವಿ ಕರೆಕ್ಟ್ ಉಂಟಂತ ಆಯ್ತು. ಮತ್ತೆ ಅಂತ ಮಕ್ಕಳನ್ನು ಎಂತಾದ್ರೂ ಸಮಸ್ಯೆ ಇದ್ರೆ ಮಾತ್ರ ಕರ್ಕೊಂಡು ಬಂದ್ರೆ ಆಯ್ತು.
ಒಂದು ವೇಳೆ ರೆಫರ್ ಅಂತ ಬಂದ್ರೆ ಮತ್ತೆ ಅದರ ಅರ್ಥ ಇಂಥದ್ದು ಒಂದು ಕಿವಿಯಲ್ಲಿ ಸಮಸ್ಯೆ ಉಂಟು, ಹಾಗೆ ನೀವು ಹೋಗಿ ಡಾಕ್ಟರ್ ಅಲ್ಲಿ ಚೆಕ್ ಮಾಡಿಸಿ ಪುನಃ ಟೆಸ್ಟ್ ಮಾಡಿಸಿ ಮತ್ತೆ ಅದು ಪಾಸ್ ಆದ ಮೇಲೆ ಬರ್ಬೇಕಂತ ಇಲ್ಲ. ಆ ಸಮಸ್ಯೆ ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರೋದು ಅಂತಲ್ಲ, ಸಮಸ್ಯೆ ಇಲ್ಲದಾಗ ಸಹ ಒಂದ್ಸಲ ಆಗಾಗ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ಬೋದು ಅಂತ. ಹೋಗ್ಬೋದು, ಖಂಡಿತವಾಗಿ. ತುಂಬಾ ಜನ ಸಮಸ್ಯೆ ಇದ್ದಾಗ ಮಾತ್ರ ಬಂದು ತೊಂದರೆ ಆಗಿದೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ತಾರೆ ಅಂತ. ಹೌದು, ಮತ್ತೆ ಏನಾದ್ರೂ ಹೀಗೆ ಕಿವಿ ಕ್ಲೀನ್ ಮಾಡ್ಲಿಕ್ಕೆ ಇದ್ರೆ, ಕಿವಿಯಲ್ಲಿ ಗುಗ್ಗೆ ಗಟ್ಟಿಯಾಗಿದ್ರೆ, ಫಂಗಸ್ ಇದ್ರೆ, ಈಗ ಕೆಲವು ಮಕ್ಕಳು ಸ್ವಿಮ್ಮಿಂಗ್ ಹೋಗ್ತಾರೆ, ಅಂತವರಿಗೆ ಕಿವಿಯಲ್ಲಿ ಫಂಗಸ್ ಆಗಿರ್ತದೆ, ತುರಿಕೆ ಜಾಸ್ತಿಯಾಗಿ ಹಾಗೆ ಇದಾಗ್ತದೆ, ಅಂತವರೆಲ್ಲ ಬಂದು ಒಮ್ಮೊಮ್ಮೆ ವರ್ಷಕ್ಕೊಮ್ಮೆ ಬಂದು ಕ್ಲೀನ್ ಮಾಡಿಸಿ ಹೋಗೋದು ಬೆಟರ್. ಈಗ ಕೆಲವೊಂದ್ಸಲ ಮಕ್ಕಳಿಗೆ ಸರ್ಜರಿ ಮಾಡ್ಬೇಕಾಗುವಂತ ಪರಿಸ್ಥಿತಿ ಬರ್ಬೋದು. ಅಂತ ಟೈಮಲ್ಲಿ ಪೋಷಕರಲ್ಲಿ ಒಂದು ಭಯ ಇರುವಂತದ್ದು ಅಥವಾ ಅದರ ಬಗ್ಗೆ ಮಾಹಿತಿಯ ಕೊರತೆ ಇರುವಂತದ್ದು ಇರ್ತದೆ, ಅಂತವರಿಗೆ ನೀವೇನ್ ಹೇಳ್ತೀರ? ಈಗ ನಾವು ಸಾಧಾರಣವಾಗಿ ಎಲ್ಲ ಮಕ್ಕಳಿಗೆ ಸರ್ಜರಿ ಹೇಳುದಲ್ಲ. ಈಗ ಸ್ವಲ್ಪ ಸಮಸ್ಯೆ ಇದ್ರೆ ಅದು ಮೆಡಿಸಿನ್ ಅಲ್ಲಿ ಕ್ಲಿಯರ್ ಆಗ್ತದೆ. ಯಾರಿಗೆಲ್ಲ ಮದ್ದಲ್ಲಿ ಕಡಿಮೆ ಆಗುದಿಲ್ಲ ಅಂತವರಿಗೆ ಸರ್ಜರಿ ಹೇಳುದು. ಆಗ ನಾವು ಪೇರೆಂಟ್ಸ್ ಗೆ ಹೇಳ್ತೇವೆ, ಈಗ ನೋಡಿ ಇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗೋದು, ಬೆಟರ್ ಆಗ್ತದೆ ಹಾಗೆ ಅಂತಾಗ ನಾವು ಪೇರೆಂಟ್ಸ್ ಗೆ ಮತ್ತೆ ಮಕ್ಕಳಿಗೆಲ್ಲ ಕೂತು ಕೌನ್ಸಿಲ್ ಮಾಡಿ ಹೇಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ, ಪ್ರೊಸೀಜರ್ ಅನ್ನ ಎಂತೆಲ್ಲ ಮಾಡೋದು ಅಂತ ಸರಿಯಾಗಿ ಅವರಿಗೆ ವಿವರಿಸಿ ಮತ್ತೆ ಅವರದ್ದು ಒಪ್ಪಿಗೆಯಲ್ಲಿ ನಾವು ಮತ್ತೆ ಸರ್ಜರಿ ಮಾಡ್ಬೇಕಾಗ್ತದೆ. ಡಾಕ್ಟರ್, ಈಗ ನೀವು ಆಗ್ಲೇ ಹೇಳ್ದಾಗಿ ಮಕ್ಕಳು, ಸಣ್ಣ ಮಕ್ಕಳು ಹೆಚ್ಚಾಗಿ ಕಿವಿಗೆ ಮೂಗಿಗೆ ಏನಾದ್ರೂ ವಸ್ತುಗಳನ್ನ ಹಾಕುವಂಥದ್ದು ಅಥವಾ ಆಟ ಆಡುವಾಗ ಕಲ್ಲು ಇರ್ಬೋದು ಅಥವಾ ಈ ಏನೋ ಒಂದು ಪೀಸ್ಗಳನ್ನ ಹಾಕೊಂಡು, ಪೇಪರ್ ಪೀಸ್ಗಳನ್ನ ಹಾಕೊಂಡು ಆಟ ಆಡುವಂಥದ್ದು ಮಾಡ್ತಾರೆ. ಅಂತ ಸಮಯದಲ್ಲಿ ಅಂತ ಕೇಸ್ಗಳು ಬಂದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಅದು ಹೆಚ್ಚಾಗಿ ನನ್ನದು ಪೋಷಕರಲ್ಲಿ ವಿನಂತಿ, ಮಕ್ಕಳಿಗೆ ಸಣ್ಣ ಸಣ್ಣ ಆಬ್ಜೆಕ್ಟ್ ಸಿಕ್ಕದ ಹಾಗೆ ಮಾಡಿ ನಿಮ್ಮ ಮನೆಯಲ್ಲಿ. ಅಂದ್ರೆ ಅದು ಸಣ್ಣ ಸಣ್ಣ ಮಕ್ಕಳು ಇದು ಕಿವಿದು ಎಂತಾದ್ರೂ ಇಯರಿಂಗ್ ಇದು ಪಾರ್ಟ್ಸ್ ಇರ್ಲಿ, ಅಲ್ಲ ಮಣಿ ಇರ್ಲಿ, ಮತ್ತೆ ನಿಮ್ದು ವಾಚ್ ಇದು ಬ್ಯಾಟ್ರಿ, ಇಂಥದ್ದೆಲ್ಲ ಮಕ್ಕಳ ಕೈಗೆ ಸಿಗದ ಹಾಗೆ ಇಡ್ಬೇಕು ಮನೆಯಲ್ಲಿ. ಯಾಕಂದ್ರೆ ಅವರು ಚಿಕ್ಕ ಮಕ್ಕಳಲ್ಲ, ಅವರು ಮೂಗಿಗೆ ಹಾಕ್ತಾರೆ, ಕಿವಿಗೆ ಹಾಕ್ತಾರೆ. ಅದು ಎಸ್ಪೆಷಲಿ ನಮ್ಮದು ಬ್ಯಾಟ್ರಿ ಚಿಕ್ಕದು ಬರ್ತದಲ್ಲ, ವಾಚ್ ಇದು ಬ್ಯಾಟ್ರಿ, ಅದು ಟಾಯ್ಸ್ ಅಲ್ಲೆಲ್ಲ ಇರ್ತದೆ. ಅದನ್ನು ಮೂಗಿನ ಒಳಗೆ ಹಾಕಿದ್ರೆ ಅದು ತುಂಬಾ ಡೇಂಜರ್. ಅದು ಅರ್ಧ ಗಂಟೆ ಒಳಗೆ ತೆಗಿಬೇಕಾಗ್ತದೆ ಅದನ್ನ, ಇಲ್ದಿದ್ರೆ ಅದು ಮೂಗಿನ ಸ್ಕಿನ್ ಅಲ್ಲಿ ತೂತು ಮಾಡ್ತದೆ. ಅದ್ರದ್ದು ಬ್ಯಾಟ್ರಿ ಒಳಗೆ ಆಸಿಡ್ಸ್ ಇರ್ತದೆ, ಅದೆಲ್ಲ ಹೊರಗೆ ಬರೋದು ಚಾನ್ಸಸ್ ಉಂಟು. ಸೊ ಆದಷ್ಟು ನೀವು ಮಕ್ಕಳನ್ನು ಕಾಪಾಡಿ ಅವರಿಗೆ ಅದೆಲ್ಲ ಹಾಕದಾಗೆ ನೀವು ನೋಡ್ಬೇಕು. ಮತ್ತೆ ಒಂದು ವೇಳೆ ಮಕ್ಕಳು ಹಾಕಿದ್ರೆ ಕೂಡ ಅದರಲ್ಲಿ ಗಾಬರಿ ಆಗ್ಲಿಕ್ಕೆ ಅಂತ ಇಲ್ಲ. ಅವರನ್ನು ನೀವು ಕರ್ಕೊಂಡ್ ಬಂದ್ರೆ ಅದನ್ನ ನಾವು ಲೋಕಲ್ ಅನೆಸ್ಥೆಸಿಯಾ ಅಂದ್ರೆ ನೋವಾಗದ ಹಾಗೆ ತೆಗಿಬಹುದು. ಇಲ್ಲದಿದ್ರೆ ಒಂದು ವೇಳೆ ಅವರು ನುಂಗಿದ್ರು, ಏನಾದ್ರು ಕಾಯಿನ್ ನುಂಗಿದ್ರು, ಎಂತಾದ್ರೂ ಮಾಡಿದ್ರೆ ಮತ್ತೆ ಸ್ವಲ್ಪ ಅವರಿಗೆ ಮತಿ ತಪ್ಪಿಸಿ ತೆಗಿಬೇಕಾಗ್ತದೆ. ಈಗ ಈ ನಿಮ್ಮ ಹತ್ರ ಹೆಚ್ಚಿನ ಪೋಷಕರು ಬಂದಾಗ ಅವರಲ್ಲಿ ಒಂದು ENT ಸಮಸ್ಯೆಗಳ ಬಗ್ಗೆ ಒಂದು ತಪ್ಪು ಕಲ್ಪನೆಗಳಿರ್ತದೆ, ಅದು ನಿಮ್ಗೆ ಗೊತ್ತಾಗಿರ್ತದೆ. ಅವ್ರೇನೋ ಮಾಹಿತಿ ಕೊರತೆ ಇರ್ಬೋದು ಅಥವಾ ಅದ್ರ ಬಗ್ಗೆ ಭಯ ಇರ್ಬೋದು ಅಥವಾ ಏನೋ ಆಗಿದೆ ಅನ್ನುವಂತ ಒಂದು ಟೆನ್ಷನ್ ನಲ್ಲಿ ಇರ್ಬೋದು. ಅಂತ ಒಂದು ಪೋಷಕರಿಗೆ ಏನ್ ಹೇಳ್ತೀರಾ? ಅಂತ ಅಂದ್ರೆ ಸಾಮಾನ್ಯ ತಪ್ಪು ಕಲ್ಪನೆಗಳು ಯಾವ ರೀತಿ ಆಗಿರ್ತದೆ ಪೋಷಕರಲ್ಲಿ? ಅದು ಒಂದು ತಪ್ಪು ಕಲ್ಪನೆ ನಾನು ನೋಡಿದ್ದಂದ್ರೆ, ಅವರು ಮಕ್ಕಳದು ಕಿವಿ ಕ್ಲೀನ್ ಮಾಡ್ಲಿಕ್ಕೆ ಇಯರ್ಬಡ್ಸ್ ಅನ್ನು ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡೋದು ಬೇಡ. ಯಾಕಂದ್ರೆ ಅದ್ರಲ್ಲಿ ಎಂತಾಗ್ತದೆ, ಅದು ನಮ್ಮ ಕಿವಿ ಒಳಗೆ ವ್ಯಾಕ್ಸ್ ಫಾರ್ಮ್ ಆಗಿರ್ತದೆ, ಗುಗ್ಗೆ ಹೇಳ್ತೇವೆ. ಅದನ್ನ ಅವರು ಇಯರ್ ಕ್ಲೀನ್ ಮಾಡ್ಲಿಕ್ಕೆ ಇರುವ ಬಡ್ಸ್ ಅನ್ನ ಉಪಯೋಗಿಸಿ ಅದನ್ನ ಮತ್ತೆ ಒಳಗೆ ನುಗ್ತಾರೆ. ಅದು ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತೆ ತೆಂಗಿನ ಎಣ್ಣೆ ಹಾಕುದು ಅವಾಯ್ಡ್ ಮಾಡಿ ಕಿವಿಗೆ. ಅದು ತುಂಬಾ ಜನ ಹೇಳ್ತಾರೆ ವರ್ಷಕ್ಕೆ ಒಮ್ಮೆ ತೆಂಗಿನ ಎಣ್ಣೆ ಹಾಕ್ಬೇಕಂತ. ಅದು ಎಂತಾಗ್ತದೆ ಅಂದ್ರೆ ಆಕ್ಚುಲಿ ಅದು ಒಳ್ಳೇದು, ವ್ಯಾಕ್ಸ್ ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಹಾಕುದು. ಆದ್ರೆ ಏನಾಗ್ತದೆ ಅಂದ್ರೆ ಅದು ಅವರು ಕಿವಿ ಒಳಗೆ ಹಾಕಿದಾಗ ಅದು ಅಲ್ಲಿ ಹೋಗಿ ಗಟ್ಟಿಯಾಗಿ ಮತ್ತೆ ಅದು ಫಂಗಸ್ ಫಾರ್ಮ್ ಆಗ್ತದೆ, ಹಾಗೆಲ್ಲ ಪ್ರಾಬ್ಲಮ್ ಕೊಡ್ತದೆ. ಸೊ ತೆಂಗಿನ ಎಣ್ಣೆ ಬದಲು ಆಲಿವ್ ಆಯಿಲ್ ಇದು ಡ್ರಾಪ್ಸ್ ಸಿಗ್ತದೆ, ಅದನ್ನೆಲ್ಲ ಹಾಕ್ಬೋದು ಕಿವಿಗೆ. ಅಂದ್ರೆ ಈಗ ಸಾಮಾನ್ಯವಾಗಿ ಇಂಥದ್ದೆಲ್ಲ ಡಾಕ್ಟರ್ ಮುಂದೆ ಕನ್ಸಲ್ಟ್ ಮಾಡ್ಬೇಕು, ಏನೇ ಸಮಸ್ಯೆ ಆದ್ರೆ ಕೂಡ ಅನ್ನುವಂಥದ್ದು. ಹೆಚ್ಚಿನವರು ಅವರೇ ಮನೆ ಮದ್ದುಗಳನ್ನ ಮಾಡ್ಕೊಳ್ತಾರೆ. ಕೆಲವರಂದ್ರೆ ಏನೋ ಎಣ್ಣೆಗಳನ್ನ ಬಿಸಿ ಮಾಡಿ ಹಾಕೊಳ್ಳುವಂಥದ್ದು ಇರ್ಬೋದು, ಅಥವಾ ಏನೊಂದು ಗಿಡದ್ದು ಏನೋ ಒಂದು ಸೊಪ್ಪುಗಳನ್ನ ಇದ್ ಮಾಡಿ ಅದ್ರ ನೀರನ್ನ ಹಾಕುವಂಥದ್ದು ಇರ್ಬೋದು. ಸೊ ಇದು ಎಷ್ಟು ಒಂದು ಡೇಂಜರ್ ಅನ್ನುವಂಥದ್ದು. ಅಂದ್ರೆ ಮನೆ ಮದ್ದಲ್ಲಿ ಕೂಡ ಕೆಲವು ಮನೆ ಮದ್ದು ನೀವು ಅಫ್ಕೋರ್ಸ್ ಮಾಡ್ಬೋದು. ಉಪ್ಪು ನೀರು ಅರಿಶಿನ ಹಾಕಿ ಗಾರ್ಗಲ್ ಮಾಡೋದು ಅದೆಲ್ಲ ಒಳ್ಳೇದು ಮಕ್ಕಳಿಗೆ. ಹಾಗೆ ಮತ್ತೆ ಸ್ಟೀಮ್ ತಗೊಳ್ಳೋದು, ಅದರಲ್ಲಿ ಕಫ ನೀರಾಗಿ ಹೋಗ್ತದೆ, ಅಂತದೆಲ್ಲ ಮಾಡಿದ್ರೆ ಒಳ್ಳೇದು. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಬೆಳ್ಳುಳ್ಳಿಯನ್ನು ಗುದ್ದಿ ಕಿವಿ ಒಳಗೆ ಹಾಕ್ತಾರೆ,
ಮತ್ತೆ ಬಿಸಿ ಬಿಸಿ ಆಯಿಲ್ ಅನ್ನು ಕಿವಿಗೆ ಹಾಕುದು, ಇಂಥದ್ದೆಲ್ಲ ಮನೆ ಮದ್ದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಡಾಕ್ಟರ್, ನೀವು ಆಗ್ಲೇ ಹೇಳ್ದಾಗಿ ಸರ್ಜರಿ ಮಾಡುವಂತ ತುಂಬಾ ಸೇಫ್, ಅಂದ್ರೆ ನೀವು ಅದಕ್ಕೆ ಪೋಷಕರಲ್ಲಿರುವಂತಹ ಭಯವನ್ನು ಹೋಗಲಾಡಿಸಿ ಅವರಿಗೆ ಒಂದು ಕೌನ್ಸಿಲಿಂಗ್ ತರ ಮಾಡಿ ಆಮೇಲೆ ಮಕ್ಕಳಿಗೆ ಸರ್ಜರಿನ ಮಾಡ್ತೇವೆ ಅನ್ನುವಂಥದ್ದು. ಇದು ಎಷ್ಟು ಟೈಮ್ ತಗೊಳ್ತದೆ ಅಂತ ಸರ್ಜರಿಗೆ, ಅಥವಾ ರಿಕವರಿ ಟೈಮ್ ಎಷ್ಟು ಇರ್ತದೆ ಅಂತ? ಅದು ಡಿಪೆಂಡ್ ಆನ್ ದ ಸರ್ಜರಿ, ಅದು ಯಾವುದು ಸರ್ಜರಿ ಮಾಡ್ತೇವೆ ಅದರ ಮೇಲೆ. ಈಗ ಕಿವಿದ್ದು ಸರ್ಜರಿ ಮಾಡಿದ್ರೆ ಅವರಿಗೆ 1 ವಾರ ಎಲ್ಲ ಬೇಕಾಗ್ತದೆ ಸ್ಟಿಚ್ ಎಲ್ಲ ತೆಗೆದು ಮತ್ತೆ ಅವರಿಗೆ ಸ್ವಲ್ಪ ಫಿಟ್ ಆಗ್ಲಿಕ್ಕೆ. ಆದ್ರೆ ಮೂಗಿನದ್ದಾದ್ರೆ ಬೇಗ ಆಗ್ತದೆ. ಅದು ಕೂಡ ಈಗ ನಮ್ಮದು ಸರ್ಜರಿ ಎಲ್ಲ ಮಾಡಿದ್ರೆ ಮೂಗಿದ್ದು ಲೈಕ್ ಎಡಿನಾಯ್ಡ್ಸ್ ಎಲ್ಲ ಮಾಡಿದ್ರೆ, ಟಾನ್ಸಿಲೆಕ್ಟಮಿ ಮಾಡಿದ್ರೆ 1-5 ದಿವಸ ಆಗುವಾಗ ಅವರು ಮಕ್ಕಳು ರಿಕವರ್ ಆಗಿ ಸ್ಕೂಲಿಗೆ ಹೋಗ್ತಾರೆ. ಅಂದ್ರೆ ಅದು ಗೊತ್ತಾಗುದಿಲ್ಲ. ಈಗ ಕೆಲವರಿಗೆ ಭಯ ಇರುವಂತದ್ದು ಈ ಮೂಗಿದ್ದು ಕಿವಿದ್ದು ಅಥವಾ ಮುಖದಲ್ಲಿ ಏನಾದ್ರು ಸರ್ಜರಿ ಮಾಡಿದ್ರೆ ಅದರದ್ದು ಮಾರ್ಕ್ ಉಳಿತದೆ, ಮಕ್ಕಳಿಗೆ ಆ ಮಕ್ಕಳ ಒಂದು ಸೌಂದರ್ಯಕ್ಕೆ ಹಾಳಾಗ್ತದೆ ಅನ್ನುವಂಥದ್ದು. ಆ ರೀತಿ ಏನಾದ್ರು ತೊಂದರೆಗಳಾಗುತ್ತಾ? ಇಲ್ಲ, ENT ಸರ್ಜರಿ ಇವಾಗ ಹೆಚ್ಚಾಗಿ ನಾವು ಎಂಡೋಸ್ಕೋಪಿಕ್ ಅಂದ್ರೆ ದುರ್ಬೀನಲ್ಲಿ ನೋಡಿ ಮಾಡುವಂತದ್ದು. ಅದಕ್ಕೆ ಎಲ್ಲಿ ಕೂಡ ಹಾಗೆ ಮುಖದಲ್ಲಿ ಮಾರ್ಕ್ಸ್ ಬೀಳುವ ಹಾಗೆ ಇಲ್ಲ. ತುಂಬಾ ಪೋಷಕರಿಗೆ ಭಯ ಇರುವಂತದ್ದು ಅದೇ, ಸರ್ಜರಿ ಅಂತ ಹೇಳಿದ ಕೂಡಲೇ ಗಾಯ ಮಾಡ್ತಾರೆ, ಅದು ಮಾರ್ಕ್ ಉಳಿತದೆ ಅನ್ನುವಂತ ಭಯ ಇರ್ತದೆ. ಇಲ್ಲ, ಮುಖದಲ್ಲಿ ಮಾರ್ಕ್ಸ್ ಮಾಡದ ಹಾಗೆ ಮಾಡ್ತಾರೆ. ಈಗ ಮಕ್ಕಳಲ್ಲಿ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರೆ ಏಜ್ ಗ್ರೂಪ್ ಇದೆ, ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ? ಅದು ಕೂಡ ಡಿಪೆಂಡಿಂಗ್ ಆನ್ ದ ಸರ್ಜರಿ. ಈಗ ಟಾನ್ಸಿಲ್ ಅಂತದ್ದು ಅದು ಚಿಕ್ಕ ಮಕ್ಕಳಲ್ಲಿ ನಾರ್ಮಲಿ ಇರುವಂತದ್ದು, ಹಾಗೆ ನಾವು ಒಂದು 4 ವರ್ಷ ನಂತರವೇ ಅದು ಮಾಡ್ಲಿಕ್ಕೆ ನೋಡ್ತೇವೆ. ಅದು ಕಿವಿದ್ದು ಕೂಡ ಹಾಗೆ, ಅಂದ್ರೆ ಅದು ಯಾವುದು ಸರ್ಜರಿ ಇದೆ ಅದನ್ನ ನೋಡಿ ಅದಕ್ಕೆ ಏಜ್ ಗ್ರೂಪ್ ಇರ್ತದೆ. ಮತ್ತೆ ಮೂಗಿನದ್ದು, ಈಗ ಕೆಲವರಿಗೆ ಮೂಗು ಸ್ವಲ್ಪ ಕ್ರಾಸ್ ಇದ್ದ ಹಾಗೆ ಇರ್ತದೆ, ಅಂತ ಮಕ್ಕಳಿಗೆ ನಾವು ಹೇಳ್ತೇವೆ ಇವಾಗ ಬೇಡ, DNS ಹೇಳ್ತೇವೆ, ಮೂಗಿದ್ದು ನಡುವಿನ ಎಲುಬು ಸ್ವಲ್ಪ ಕ್ರಾಸ್ ಇರ್ತದೆ. ಅಂತ ಮಕ್ಕಳಿಗೆ ನಾವು ಹೇಳೋದು ಒಂದು 18 ಇಯರ್ಸ್ ವರೆಗೆ ವೇಟ್ ಮಾಡುವ, ಯಾಕಂದ್ರೆ ಅದು ಮೂಗು ಬೆಳಿಲಿಕ್ಕೆ ಉಂಟು. ಹಾಗೆ ಆಫ್ಟರ್ 18 ಇಯರ್ಸ್ ನಾವು ಸರ್ಜರಿ ಮಾಡಿದ್ರೆ ಬೆಟರ್. ಇಲ್ಲದಿದ್ರೆ ಈಗಲೇ ಮಾಡಿದ್ರೆ ಮತ್ತೆ ಅದು ಮೂಗಿದ್ದು ಬೆಳವಣಿಗೆ ಸ್ವಲ್ಪ ಹ್ಯಾಂಪರ್ ಆಗುವ ಚಾನ್ಸಸ್ ಉಂಟು. ಹಾಗೆ ಅದು ಈಗಲೇ ಮಾಡೋದು ಬೇಡ, 18 ವರ್ಷ ಆದ ಮೇಲೆ ಮಾಡುವ ಅಂತ. ಡಾಕ್ಟರ್, ಈಗ ಈ ಮಕ್ಕಳಲ್ಲಿ ನಿದ್ರೆ ಆಪ್ನೆ ಅಂತ ಬರ್ತದೆ, ಅದರ ಬಗ್ಗೆ ಮಾಹಿತಿ ಕೊಡೋದು, ಮತ್ತೆ ಪೋಷಕರು ಯಾವ ಟೈಮಲ್ಲಿ ಇದನ್ನು ಗಮನಿಸಿ ನಿಮ್ಮ ಹತ್ರ ಬರಬೇಕು ಅನ್ನುವಂಥ ಟ್ರೀಟ್ಮೆಂಟಿಗೆ? ಈಗ ಸ್ಲೀಪ್ ಆಪ್ನಿಯಾ ಅಂದ್ರೆ ಏನು? ಅದು ಸ್ಲೀಪ್ ಆಪ್ನಿಯಾ ಹೇಳಿದ್ರೆ ಮಕ್ಕಳಲ್ಲಿ ಏನಾಗ್ತದೆ ಅಂದ್ರೆ ಮೂಗಿನ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಎಡಿನಾಯ್ಡ್ ಹೇಳ್ತೇವೆ, ಅದು ದಪ್ಪ ಆಗಿರ್ತದೆ. ಅದರಿಂದಾಗಿ ಎಂತ ಆಗ್ತದೆ, ಅವರದು ಮೂಗ್ ಕಟ್ತದೆ. ಹಗಲಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಬಾಯಿಂದ ಉಸಿರಾಡ್ತಾರೆ, ಹಾಗೆ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಆದ್ರೆ ನೈಟ್ ಅವರಿಗೆ ಬಾಯಿಂದ ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದಾಗಿ ಅವರಿಗೆ ಗೊರಕೆ ಬರ್ತದೆ, ಮತ್ತೆ ಅವರಿಗೆ ನಿದ್ರೆ ಕಟ್ತದೆ, ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗ್ತದೆ, ಮತ್ತೆ ಮೂಗ್ ಕಟ್ಟಿ ಅವರದ್ದು ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದ್ರಿಂದಾಗಿ ಅವರಿಗೆ ಬೇರೆ ಸಹ ಪ್ರಾಬ್ಲಮ್ಸ್ ಬರ್ತದೆ, ಬೆಡ್ ವೇಟಿಂಗ್ ಇರ್ತದೆ, ಮತ್ತೆ ಸ್ಕೂಲಲ್ಲಿ ಕೂಡ ಅವರು ಸ್ವಲ್ಪ ವೀಕ್ ಆಗ್ತಾರೆ ಮಕ್ಕಳು, ಮತ್ತೆ ಕಿವಿದ್ದು ಸಹ ಸ್ವಲ್ಪ ಸಮಸ್ಯೆ ಬರ್ತದೆ, ಹಾಗೆ ಆಗ್ತದೆ ಸ್ಲೀಪ್ ಆಪ್ನಿಯಾದಲ್ಲಿ. ಅದಕ್ಕೆ ಪೋಷಕರು ಏನು ಗಮನಿಸ್ಬೇಕಂದ್ರೆ, ನಿಮ್ಮದು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಗೊರಕೆ ಇದ್ರೆ ಮತ್ತೆ ನೈಟ್ ಅವರಿಗೆ ನಿದ್ರೆ ಸರಿ ಆಗುದಿಲ್ಲ, ಒಂದು ಬದಿ ಮಲಗಿದ್ರೆ ಮಾತ್ರ ನಿದ್ದೆ ಬರೋದು, ಸರ್ತ ಮಲಗಿದ್ರೆ ನಿದ್ದೆ ಬರುದಿಲ್ಲ, ಹಾಗೆ ಇದ್ರೆ ನೀವು ದಯವಿಟ್ಟು ಡಾಕ್ಟರ್ ಅಲ್ಲಿ ಒಮ್ಮೆ ಕನ್ಸಲ್ಟ್ ಮಾಡಿ. ಅಂತವ್ರಿಗೆ ಅಂದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ನ ಕೊಡ್ತಾರೆ? ಗೊರಕೆ ಹೊಡೆಯುವಂತ ಮಕ್ಕಳಿಗಿರ್ಬೋದು, ಅಥವಾ ನಿದ್ರೆ ಸರಿ ಇಲ್ಲದವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಇರ್ತದೆ? ಅದು ಗೊರಕೆ ಸರಿ ಇಲ್ಲದ ಮಕ್ಕಳು OSA ಇದ್ರೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಹೇಳುದು, ಹಾಗೆ ಇದ್ರೆ ನಾವು ಅವರನ್ನು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಬೇಕು. ಮಕ್ಕಳಿಗೆ ಹೆಚ್ಚಾಗಿ ಎಡಿನಾಯ್ಡ್ ಇಂದಾಗಿಯೇ ಹೀಗೆ ಮೂಗ್ ಕಟ್ಟುದು ಸಮಸ್ಯೆ ಬರುದು, ಹಾಗಿದ್ರೆ ನಾವು ಇದು ಎಡಿನಾಯ್ಡೆಕ್ಟಮಿ ಮಾಡುದು. ಆದ್ರೆ ದೊಡ್ಡವರಾದ್ರೆ ನಾವು ಅವರನ್ನು ಗೊರಕೆ ಇದ್ರೆ ಮತ್ತೆ ಕೂಡ ಇವ್ಯಾಲ್ಯೂಯೇಟ್ ಮಾಡಬೇಕು, ಯಾಕೆ ಈ ತರ ಆಗ್ತಾ ಇದೆ, ಅದು ಒಂದು ಎಂಡೋಸ್ಕೋಪಿ ಮಾಡಿ ನೋಡ್ಬೇಕಾಗ್ತದೆ ನಾವು, ಎಲ್ಲಿ ಬ್ಲಾಕ್ ಆಗ್ತಾ ಉಂಟು ಏನಂತ. ಮತ್ತೆ ಸ್ಲೀಪ್ ಸ್ಟಡೀಸ್ ಕೂಡ ಇದೆ, ಅದರಲ್ಲಿ ಅವರು ನಿಮ್ಮ ಮನೆಗೆ ಬಂದು ಚೆಕ್ ಮಾಡ್ತಾರೆ, ಮಲಗಿಸಿ ಇದು ಕೈಗೆಲ್ಲ ಇದೆಲ್ಲ ಹಾಕಿ ಪ್ರೋಬ್ ಎಲ್ಲ ಹಾಕಿ ಅವರು ಮಾನಿಟರ್ ಮಾಡಿ ನೋಡ್ತಾರೆ ಯಾವ ರೀತಿಯಲ್ಲಿ ಅವರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಹಾಗೆ ಅದೊಂದು ಚೆಕ್ ಮಾಡಿ ಮತ್ತೆ ನಾವು ಮುಂದೆಂತ ಟ್ರೀಟ್ಮೆಂಟ್ ಅಂತ ಅದನ್ನ ಪ್ಲಾನ್ ಮಾಡ್ಬೇಕಾಗ್ತದೆ. ಸಂಪೂರ್ಣ ಗುಣಮುಖ ಮಾಡಬಹುದು. ಹೌದು, ಮಕ್ಕಳಲ್ಲಿ ಗೊರಕೆ ಇದ್ದರೆ ಅದು ಖಂಡಿತವಾಗಿ ಗುಣ ಮಾಡಬಹುದು, ಮತ್ತೆ ಅದು ಮಾಡ್ಲೇಬೇಕು ಸಹ, ಯಾಕಂದ್ರೆ ಅದರಿಂದಾಗಿ ಮಕ್ಕಳು ಸ್ಕೂಲಲ್ಲಿ ವೀಕ್ ಆಗ್ತಾರೆ, ಅದು ಆಗ್ಬಾರ್ದು. ಮತ್ತೆ ಬೇರೆ ಸಹ ಪ್ರಾಬ್ಲಮ್ಸ್ ಬರ್ತದೆ, ಬೆಡ್ ವೇಟಿಂಗ್ ಎಲ್ಲ ಕ್ಲಿಯರ್ ಆಗ್ತದೆ. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಕ್ಕಳಲ್ಲಿರುವಂತಹ ಸಾಮಾನ್ಯ ENT ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.